ಸತತ ನಾವು ಕರ್ನಾಟಕದ ಗಂಗಾವತಿಯಿಂದ 2700 ಕಿಲೋಮೀಟರ್ ಪ್ರಯಾಣ ಮಾಡಿ ನಾವೇನು ಮಾಡಿವಿ ಅಂತಂದರೆ ಪ್ರಪಂಚದ ಏಕೈಕ ಮಂದಿರವಾಗಿರ್ತಕ್ಕಂಥ ಶ್ರೀ ವಿಭೂಷಣ ಮಂದಿರದಲ್ಲಿ ಬಂದು ನಾವೀಗ ನಿಂತಿದ್ದೇವೆ. ಹಾಂ, हमारे पूर्वज बोलते आए, कहते आए कि 2000 वर्ष से समथिंग प्राचीन मंदिर बताते इसको. ओके. हाँ हाँ. कोई समय में विभीषण मंदिर पे एक विभीषण मंदिर है, तो रंगबाड़ी के बालाजी और पास में 4 चुमाके महादेव जी हैं. ಓಕೆ. ರಾಜಸ್ಥಾನದ ಕೋಟಾದಿಂದ 20 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕೈತೂನ್ ಅಂತಕ್ಕಂಥ ಈ ಒಂದು ಗ್ರಾಮದಲ್ಲಿ ಏನಾಗುತ್ತಂದ್ರೆ ವಿಭೂಷಣನ ವಿಶ್ರಾಂತಿಗಾಗಿ ಏನು ಮಾಡ್ತಾನೆ ಅಂತಂದರೆ ಆ ಒಂದು ಕಾವಡಿಯನ್ನು ಏನು ಮಾಡ್ತಾನೆ ನೆಲಕ್ಕೆ ಟಚ್ ಮಾಡ್ತಾನೆ. ಸೊ ಹೋಗ್ತಾರೆ ಒಂದು ಅದ್ಭುತವಾದ ಶ್ರೀ ವಿಭೂಷಣನ ಒಂದು ಮೂರ್ತಿಯನ್ನು ನೀವೇನು ಮಾಡ್ಬೋದು ಅಂತಂದಲ್ಲಿ ದರ್ಶನವನ್ನು ಪಡೆಯಬಹುದು. ಈ ಕಹಾನಿ ಸುನಾಮೈನೆ हर साल जो विभूषण का जो मूर्ति है वो अंदर जा रहे हैं. ये सच है क्या? सुनने में ಭಕ್ತರೇ, ದರ್ಶನ ಸಂದರ್ಶನ ವಿತ್ ಹರ್ಷವರ್ಧನಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಇಂದು ದರ್ಶನ ತೋಳಲು ಬಂದಿರತಕ್ಕಂಥ ದೇವಸ್ಥಾನ ಒಂದು ಪ್ರಪಂಚದ ಏಕೈಕ ದೇವಸ್ಥಾನ. ಅಂದರೆ ಬಲ್ಲ ಮಾಹಿತಿ ಪ್ರಕಾರ ಪ್ರಪಂಚದಲ್ಲಿ ಎಲ್ಲೂ ಇಲ್ಲರ್ತಕ್ಕಂಥ ಒಂದು ವಿಶೇಷವಾದ ದೇವಸ್ಥಾನದ ಒಂದು ದರ್ಶನವನ್ನು ಮಾಡಲು ಬಂದಿದ್ದೇವೆ. ಅದು ಯಾವುದಪ್ಪ ಅಂತಂದರೆ ರಾಜಸ್ಥಾನದ ಕೋಟದಿಂದ 20 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕೈತೂನ್ ಗ್ರಾಮ. ಈ ಒಂದು ಗ್ರಾಮ ಅಥವಾ ಈ ಒಂದು ನಗರಸಭೆಯಲ್ಲಿ ಬರ್ತಕ್ಕಂಥ ಈ ಒಂದು ಗ್ರಾಮ ಕೇವಲ ಈ ಒಂದು ದೇವಸ್ಥಾನಕ್ಕಷ್ಟೇ ಅಲ್ಲ, ರಾಜಸ್ಥಾನದ ಕೋಟ ದೋರಿಯ ಸೀರೆಗಳಿಗೆ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಒಂದು ಸ್ಥಳ. ಇಲ್ಲಿ ನಾವು ದರ್ಶನ ಮಾಡಲು ಬಂದಿರತಕ್ಕಂಥ ಪ್ರಪಂಚದ ಏಕೈಕ ದೇವಸ್ಥಾನ ಯಾವುದಪ್ಪ ಅಂತಂದರೆ ಅದು ಶ್ರೀ ವಿಭೂಷಣ ದೇವಸ್ಥಾನ. ಅಂದರೆ ರಾವಣನ ತಮ್ಮನಾದ ವಿಭೂಷಣನ ಏಕೈಕ ದೇವಸ್ಥಾನ ಏನಿದೆ ಅಂತಂದರೆ ಕೋಟಾದ ರಾಜಸ್ಥಾನದ ಕೋಟದಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಕೈತೂನ್ ಗ್ರಾಮದಲ್ಲಿ ಈ ಒಂದು ವಿಭೂಷಣನ ದರ್ಶನವನ್ನು ನಾವೇನು ಮಾಡೋಣ ಅಂತಂದರೆ ದರ್ಶನ ಸಂದರ್ಶನ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಮಾಡೋಣ. ಈ ದೇವಸ್ಥಾನದ ಇತಿಹಾಸ ಏನಿದೆ ಅಂತಕ್ಕಂಥದ್ದು ಏನು ಮಾಡೋಣ ಅಂತಂದು ನಾವು ಆ ದೇವಸ್ಥಾನದ ಆವರಣ ಒಳಗಡೆ ಹೋಗಿ ತಿಳ್ಕೊಳ್ಳೋಣ. ಬನ್ನಿ ಭಗವದ್ಭಕ್ತರೇ, ನಾವು ಈಗ ಶ್ರೀ ವಿಭೂಷಣನ ದರ್ಶನವನ್ನು ಮಾಡೋಣ. ಭಗವದ್ಭಕ್ತರೇ, ಈ ಒಂದು ದೇವಸ್ಥಾನದ ನಾವು ಇತಿಹಾಸವನ್ನು ನೋಡೋದಾದರೆ ಈ ದೇವಸ್ಥಾನಕ್ಕೆ 2000ದಿಂದ 5000 ವರ್ಷಗಳ ಇತಿಹಾಸ ಇದೆ ಅಂತ ಏನು ಮಾಡುತ್ತಂದು ನಮಗೆ ಇಲ್ಲಿ ಬಲ್ಲ ಮೂಲಗಳಿಂದ ತಿಳಿದು ಬರುತ್ತದೆ. ಸೊ ಶ್ರೀರಾಮನು ರಾವಣನನ್ನು ಸಂಹಾರ ಮಾಡಿ ಅಯೋಧ್ಯೆಗೆ ಬಂದು ಪಟ್ಟಾಭಿಷೇಕ ಮಾಡಬೇಕಾದ್ರೆ ರಾವಣನ ತಮ್ಮನಾದ ಶ್ರೀ ವಿಭೂಷಣನ ಏನು ಮಾಡಿರ್ತಾನೆ ಅಂತಂದರೆ ಆ ಒಂದು ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾನೆ. ಸೊ ರಾಮನ ಪಟ್ಟಾಭಿಷೇಕ ಆದಮೇಲೆ ಅಲ್ಲಿ ಶಿವ ಮತ್ತು ಆಂಜನೇಯನು ಏನು ಮಾಡ್ತಾರೆ ಅಂತಂದರೆ ಯಾತ್ರೆ ಮಾಡಬೇಕಂತ ಒಂದು ಅಪೇಕ್ಷೆಯನ್ನು ವಿಭೂಷಣ ಮುಂದಿಟ್ಟಾಗ ವಿಭೂಷಣ ಏನು ಮಾಡ್ತಾನೆ ಅಂತಂದ್ರೆ ಆವಾಗ ಕಾವಡಿಯಲ್ಲಿ ಶಿವ ಮತ್ತು ಆಂಜನೇಯನನ್ನು ಕುಂದಿಸ್ಕೊಂಡು ಏನು ಮಾಡ್ತಾರೆ ಅಂದರೆ ಭಾರತ ಯಾತ್ರೆ ಮಾಡೋಕ್ಕೆ ಅವರು ಹೊರಡ್ತಾರೆ. ಇಲ್ಲಿ ಒಂದು ಕಂಡೀಷನ್ ಇರುತ್ತೆ, ಅಂದರೆ ಯಾತ್ರೆ ಮಾಡಬೇಕಾದ್ರೆ ಎಲ್ಲಿ ಕಾವಡಿ ನೆಲಕ್ಕೆ ಟಚ್ ಆಗುತ್ತೇನೋ ಅಲ್ಲೇ ಏನಾಗುತ್ತೆ ಅಂದರೆ ಯಾತ್ರೆ ಕೊನೆಗೊಳ್ಳುತ್ತೆ ಅಂತಕ್ಕಂಥ ಒಂದು ಮಾತನ್ನು ಏನು ಮಾಡ್ತಾರೆ ಅಂತಂದ್ರೆ ಆ ಒಂದು ಕಂಡೀಷನ್ ಮುಂಚೆ ಹೇಳಿರ್ತಾರೆ. ಸೊ ಅವಾಗ ಯಾವಾಗ ವಿಭೂಷಣನು ಕಾವಡಿಯಲ್ಲಿ ಶಿವನನ್ನು ಮತ್ತು ಆಂಜನೇಯನನ್ನು ಏನು ಮಾಡ್ತಾರೆ ಅಂತಂದರೆ ಯಾತ್ರೆಗೆಂದು ಕರೆದುಕೊಂಡು ಬಂದಾಗ ರಾಜಸ್ಥಾನದ ಕೋಟದಿಂದ 20 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕೈತೂನ್ ಅಂತಕ್ಕಂಥ ಈ ಒಂದು ಗ್ರಾಮದಲ್ಲಿ ಏನಾಗುತ್ತೆ ಅಂದರೆ ವಿಭೂಷಣನು ವಿಶ್ರಾಂತಿಗಾಗಿ ಏನು ಮಾಡ್ತಾನೆ ಅಂತಂದರೆ ಆ ಒಂದು ಕಾವಡಿಯನ್ನು ಏನು ಮಾಡ್ತಾನೆ ಅಂದರೆ ನೆಲಕ್ಕೆ ಟಚ್ ಮಾಡ್ತಾನೆ. ಸೊ ಆ ಕಾವಡಿಯನ್ನು ನೆಲಕ್ಕೆ ಟಚ್ ಮಾಡಿದಾಗ ಏನಾಗುತ್ತೆ ಅಂದರೆ ಯಾತ್ರೆ ಅಲ್ಲಿಗೆ ಪೂರ್ಣಗೊಂಡು ವಿಭೂಷಣನ ಒಂದು ಏನು ಮಾಡ್ತಾರೆ ಅಂದರೆ ಮಂದಿರವನ್ನು ಅಥವಾ ವಿಭೂಷಣನ ಏನು ಮಾಡ್ತಾರೆ ಅಂದರೆ ಇಲ್ಲೇ ಒಂದು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಇತಿಹಾಸ ಏನಾಗುತ್ತೆ ಅಂತ ನಮಗೆ ತಿಳಿದು ಬರುತ್ತದೆ. ಬನ್ನಿ ಭಗವದ್ಭಕ್ತರೇ, ವಿಶ್ವದ ಏಕೈಕ ವಿಭೂಷಣ ಮಂದಿರವನ್ನು ಏನು ಮಾಡೋಣ ಅಂತಂದ್ರೆ ನಾವು ದರ್ಶನ ಸಂದರ್ಶನ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಡೋಣ. ದಯವಿಟ್ಟು ಈ ವಿಭೂಷಣನ ದರ್ಶನವನ್ನು ಮಾಡೋದಕ್ಕಿಂತ ಮುಂಚೆ ನೀವೇನು ಮಾಡೋಕ್ಕಂದ್ರೆ ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತು ಕೆಳಗಡೆ ಕೊಟ್ಟಿರ್ತಕ್ಕಂಥ ಬೆಲ್ ಐಕನನ್ನು ಒತ್ತಿ ಮುಂಬರುವ ವಿಡಿಯೋಗಳ ನೋಟಿಫಿಕೇಷನ್ ಏನಾಗುತ್ತೆ ನಿಮಗೆ ಸಿಗುತ್ತದೆ. ಸತತ ನಾವು ಕರ್ನಾಟಕದ ಗಂಗಾವತಿಯಿಂದ 2700 ಕಿಲೋಮೀಟರ್ ಪ್ರಯಾಣ ಮಾಡಿ ನಾವೇನು ಮಾಡಿವಿ ಅಂತಂದರೆ ಪ್ರಪಂಚದ ಏಕೈಕ ಮಂದಿರವಾಗಿರ್ತಕ್ಕಂಥ ಶ್ರೀ ವಿಭೂಷಣ ಮಂದಿರದಲ್ಲಿ ಬಂದು ನಾವೀಗ ನಿಂತಿದ್ದೇವೆ. ಬನ್ನಿ ಭಗವದ್ಭಕ್ತರೇ, ನಾವೇನು ಮಾಡೋಣ ಅಂತಂದರೆ ಈಗ ಶ್ರೀ ವಿಭೂಷಣನ ದರ್ಶನವನ್ನು ತಗೊಳ್ಳೋಣ. ಮತ್ತು ಇಲ್ಲಿ ಈ ಒಂದು ಆಚಾರ ವಿಚಾರಗಳೇನಿದೆ, ಈ ವಿಭೂಷಣನ ಜಾತ್ರೆಗಳು ಮಹೋತ್ಸವಗಳು ಏನು ನಡೀತವೆ ಅಂತಕ್ಕಂಥ ಏನು ಮಾಡೋಣ ಅಂತ ನೋಡೋಣ. ಮೊಟ್ಟ ಮೊದಲಿಗೆ ನಾವೇನು ಮಾಡೋಣ ಭಗವದ್ಭಕ್ತರೇ ಅಂದರೆ ಶ್ರೀ ವಿಭೂಷಣನ ದರ್ಶನವನ್ನು ಮಾಡೋಣ. ಬನ್ನಿ ಭಗವದ್ಭಕ್ತರೇ.
ಭಗವದ್ಭಕ್ತರೇ, ಒಂದು ಅದ್ಭುತವಾದ ಶ್ರೀ ವಿಭೂಷಣನ ಒಂದು ಮೂರ್ತಿಯನ್ನು ನೀವು ಏನು ಮಾಡ್ಬೋದು ಅಂತಂದಲ್ಲಿ ದರ್ಶನವನ್ನು ಪಡೆಯಬಹುದು. ಈ ಮೂರ್ತಿಯ ವಿಶೇಷತೆ ಏನಿದೆ ಅಂತಂದರೆ, ಈ ಮೂರ್ತಿ ಎಡಭಾಗದಿಂದ ಏನು ಮಾಡಿದ್ರೆ ತಲೆ ಮಾತ್ರ ಕಾಣ್ತಾ ಇದೆ, ಕೆಟ್ಟು ಭಗವದ್ಭಕ್ತರೇ, ರಾಜಸ್ಥಾನದ ಕೋಟದ ಕೈತೂನ್ನಲ್ಲಿರ್ತಕ್ಕಂಥ ಈ ಒಂದು ವಿಭೂಷಣ ದೇವಸ್ಥಾನದ ಜಾತ್ರೆ ಅಥವಾ ಮೇಳ ಅಂತೇನು ಕರೀತಾರಲ್ಲ, ಅದು ಬಂದು ಹೋಳಿ ಹಬ್ಬದ ದಿನ ಏನಾಗುತ್ತೆ ಅಂತ ನಡೀತಿದೆ. ಹೋಳಿ ಹಬ್ಬದ 7 ದಿನಗಳ ಕಾಲ ಏನು ಮಾಡ್ತಂದರೆ ಈ ಒಂದು ಮೇಳ ನಡೀತದೆ. ಈ ಮೇಳದಲ್ಲಿ ವಿಶೇಷ ಏನಿದೆ ಅಂತಂದರೆ, ನಮ್ಮಲ್ಲಿ ಈ ಒಂದು ಹೋಳಿ ಹಬ್ಬಕ್ಕೆ ಏನು ಮಾಡ್ತೀವಿ ಅಂದರೆ ನಾವು ಕಾಮನ ದಹನ ಮಾಡ್ತೀವಿ. ಆದರೆ ಇಲ್ಲಿರ್ತಕ್ಕಂಥ ವಿಶೇಷತೆ ಏನಿದೆ ಅಂತಂದರೆ, ಹಿರಣ್ಯಕಶಿಪುನ 50 ಅಡಿ ಎತ್ತರದ ಒಂದು ಮೂರ್ತಿಯನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ದಹನ ಮಾಡ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಒಂದು ವಾಡಿಕೆ. ಭಗವದ್ಭಕ್ತರೇ, ಕೈತೂನ್ ಗ್ರಾಮದ ಶ್ರೀ ವಿಭೂಷಣ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಭಕ್ತರ ಸಂದರ್ಶನವನ್ನು ಮಾಡೋಣ. ನಮಸ್ತೆ. आपका शुभ नाम? मेरा नाम महावीर प्रसाद शर्मा। आप किधर से? निवास कैथून। कैथून के हैं आप? कैथून प्रॉपर। तो आपके जो गांव में इतना पुरातन एक पवित्र मंदिर है, दुनिया में कहीं भी नहीं है ये विभूषण का मंदिर। ये पूरा दुनिया में एक ही एक मंदिर है, वो आपका कैथून में है। ये आपका भाग्य समझता हूँ मैं। इस मंदिर के बारे में आपको पूर्वजों ने आपको क्या बताया है? वर्तमान स्थिति में जो ये मंदिर है, इसमें हमारे पूर्वजों ने जो हमें बताया, यहाँ में जो बता के गए हैं, उतनी जितनी से मैं नॉलेज है, ओके, वो नॉलेज के बारे में अवगत करा सकता हूँ आपको। बोले जी। लमसम ये मंदिर, हाँ, हमारे पूर्वज बोलते आए, कहते आए कि 2000 वर्ष से समथिंग प्राचीन मंदिर बताते इसको। ओके, हाँ हाँ। कोई समय में विभीषण मंदिर पे, एक विभीषण मंदिर है, तो रंगबाड़ी के बालाजी और पास में 4 चमाके महादेव जी हैं। ओके, तो उनको लेकर के अपनी कावड़ पे, कंधे पे लेकर के भ्रमण करवा रहे थे। ओके ओके, हाँ हाँ। तो उस भ्रमण के टाइम पे ऐसा कोई इनको वार्ता हुई होगी इनके, सवेरे जहाँ पे इनको दिन उगेगा, ओके वहीं इन्होंने विश्राम लेने का अपने मन में संकल्प लिया था। ओके। तो ये जो भ्रमण करते करते आए, तो कैथून आते आते इनके सवेरे मॉर्निंग पे जो भ्रमण का टाइम पूरा हुआ, ओके, तो इन्होंने यहाँ अपना स्थान बैठक ले ली। तो उस टाइम से यहाँ पे बैठे हुए हैं। यहाँ से अपने 3-4 किलोमीटर आगे, हाँ, शिव मंदिर है, ओके, कंच, वो 4 चौमा, 4, ओके ओके। और हाँ, इसके पीछे कोटा रंगबाड़ी ओके, बालाजी हाँ, का मंदिर है। बालाजी, ओके। इनको ये अपने कंधे पे कावड़ पे रख के लेके आ रहे थे, हो, राइट, भ्रमण करा रहे थे। ओके ओके, हाँ, तो इन्होंने यहाँ पे उस टाइम पे इनका टाइम पूरा हुआ सवेरे, तो ये यहाँ विश्राम लिया इन्होंने। ओके। उस टाइम से ये हम चले आ रहे हैं, ये सुनते चले आ रहे हैं हम। ओके। इस मंदिर में रोज कौन सा पूजा करेंगे? कितने बजे से पूजा स्टार्ट होगा? ये- क्या क्या पूजा करेंगे इधर? यहाँ सवेरे आरती होती है, ओके शाम को संध्या आरती होती है, ओके और आने जाने वाले टूरिस्ट वगैरह जो आते जाते रहते हैं, ओके, जैसे आप भी आए हो, ओके सुन सर। के आए हो आप, भाई ऐसा, ऐसे बहुत से यात्री आते रहते हैं आप, ओके। बहुत दूर दूर से। और जितनी से मुझे नॉलेज थी वो मैंने बताया। इस मंदिर में मेला, हाँ, कौन सा महीने में चलेगा? कितने ये दिन अपने- रहेगा वो मेला? इसमें क्या नाम है, होली पे चलता है। होली पे चलता है, हाँ। ओके, हाँ हाँ, तो होली पे यहाँ लमसम मान लो 40 साल से मेला चला आ रहा है। ओके ओके, हाँ, ये 5-7 दिन का मेला लगता है। ये आम जनता के कलेक्शन से ही मेला भराया मेला जाता है। बनाया जाएगा, ओके ओके, हाँ, और मेले में कम से कम मान लो 10-20 हज़ार की संख्या होती है यहाँ पर, हो, है ना? ओके और कोई प्रोग्राम रहता है तो तादाद के बाहर भी संख्या होती है यहाँ पर। ओके, अच्छा मेला लगता है यहाँ पर। किस और आम जनता के कलेक्शन से ये मेला लगाया मेला लगेगा? हाँ। किस जगह से हाँ। ज़्यादा लोग जो भक्त लोग हैं आएगा? लमसम इधर- हमारे हाड़ौती संभाग के आदमी अक्सर आते हैं। इधर, हाँ। हाँ, और बाहर से कोई आ गया सुनता वो चलाता है, जैसे आप आए हो भी यहाँ पर, ओके ओके। ऐसे ही कोई आते रहते हैं वैसे तो। मैंने एक कहानी सुना, मैंने हर साल जो विभूषण का जो मूर्ति है ना, वो अंदर जा रहे हैं, ये सच है क्या? ऐसा सुनने में तो मैं भी प्रतीत होता है, पर मैं इस बारे में नहीं बता सकता। नहीं बता सकता, ये तो कहावत में है। हाँ, कहावत में। यूँ मान लो आप, बाकी मैं इसमें नहीं बता सकता। ಸೊ आपको बहुत बहुत ಧನ್ಯವಾದ. हमने तो ಭಗವದ್ಭಕ್ತರೇ, ನಾನು ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು.